ಒಂದು ಸಣ್ಣ ಬೀಜ ಹಾಕಿದ್ರೆ ನಿಜವಾಗಿಯೂ ಗಿಡ ಆಗುತ್ತಾ? ಇವತ್ತು ನಾವು ಇದನ್ನೇ ಪರೀಕ್ಷೆ ಮಾಡ್ತಾ ಇದ್ದೀವಿ. ಇವತ್ತಿನ ಬೆಳಿಗ್ಗೆ ಕಾಫಿ ತಿಂಡಿ ಎಲ್ಲ ಮುಗಿಸಿ ಸ್ವಲ್ಪ ಕೆಲಸ ಶುರು ಮಾಡಿದ್ವಿ. ಆ ಕೆಲಸ ಮಾಡ್ತಾ ಇದ್ದಾಗ ನನಗೊಂದು ಆಲೋಚನೆ ಬಂತು. ನಮ್ಮ ಬೆಳಿಗ್ಗೆ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಾವು 4 ಕೊಟ್ಟೆಗಳಲ್ಲಿ ಪಪ್ಪಾಯ ಬೀಜಗಳನ್ನು ಹಾಕಿದ್ವಿ. ಹಾಕ್ತಾ ಇದ್ದಾಗ ನನ್ನ ಚೋಟ ಫ್ರೆಂಡ್ ಸೈಡಲ್ಲಿ ನಿಂತು ಕಾಮೆಂಟ್ರಿ ಕೊಡ್ತಾ ಇದ್ಲು. ಇದನ್ನು ಕೇಳ್ತಾ ಕೆಲಸ ಮಾಡೋದಕ್ಕೆ ಇನ್ನೂ ಜೋಶ್ ಬಂತು. ನೋಡಿ ಇದೇ ಥರ ನೀವೇ ಹಾಕಿ. ನಿಮ್ಮನೆಗೂ ಗಿಡ ನಡಿ, ಗಿಡ ಬೆಳೆಸಿ, ಚೆನ್ನಾಗಿ ಗಿಡ ಬಾಳಿಸಿ, ದಿನ ನೀರು ಹಾಕಿ. ಹಿಂದಿನ ಸಲ ಕೂಡ ಇದೇ ರೀತಿ ಬೀಜಗಳನ್ನು ಹಾಕಿದ್ವಿ. ಆಗ ಸಣ್ಣ ಸಣ್ಣ ಗಿಡಗಳು ಹುಟ್ಕೊಂಡಿದ್ವು. ಅದಕ್ಕೆ ಇವಾಗಲೂ ಕೂಡ ಮತ್ತೆ ಗಿಡಗಳು ಬರುತ್ತವಾ ಅಂತ ಹಾಕ್ತಾ ಇದ್ದೀವಿ. ಮತ್ತೆ ಗಿಡಗಳು ಹುಟ್ಕೊಂಡ್ರೆ ಖಂಡಿತವಾಗ್ಲೂ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀವಿ. ಮೊದಲು ಕೊಟ್ಟೆಗಳಲ್ಲಿ ಮಣ್ಣನ್ನು ತುಂಬಿಸಿದ್ವಿ. ಹಾಗೆ ಬೀಜಗಳನ್ನು ಹಾಕಿ ಅದರ ಮೇಲೆ ಸ್ವಲ್ಪವಷ್ಟೇ ಮಣ್ಣು ಹಾಕಿದ್ವಿ. ಬೀಜ ಕಾಣಿಸೋ ಹಾಗೆ ಮಣ್ಣನ್ನು ಹಾಕಿದರೆ ಕೋಳಿಗಳು ತಿಂದು ಬಿಡುತ್ತವೆ. ಅದಕ್ಕೆ ಸಣ್ಣದಾಗಿ ಮಣ್ಣು ಮುಚ್ಚಿದ್ವಿ. ಇದಾದ್ಮೇಲೆ ನಾವು ಮಣ್ಣು ಮತ್ತು ಸಗಣಿ ಮಿಶ್ರಣ ಮಾಡೋ ಕೆಲಸ ಮಾಡಿದ್ವಿ. ಮೊದಲೇ ಮಾಡಿದ ಕಟ್ಟೆ ಸ್ವಲ್ಪ ಬಿರುಕು ಬಿಟ್ಟಿತ್ತು. ಅದಕ್ಕೆ ಮಣ್ಣು ಸ್ವಲ್ಪ ಸಗಣಿ ಮಿಶ್ರಣ ಮಾಡಿ ಮೆತ್ತೋಕೆ ಶುರು ಮಾಡಿದ್ವಿ. ನಮ್ಮ ಹಳ್ಳಿಗಳಲ್ಲಿ ಇದನ್ನು ಕೈಮಣ್ಣು ಹಾಕೋದು ಅಂತ ಹೇಳ್ತಾರೆ. ಹೀಗೆ ಮಾಡೋದರಿಂದ ಕಟ್ಟೆ ಗಟ್ಟಿಯಾಗಿರುತ್ತೆ, ಬೇಗ ಬಿರುಕು ಬಿಡೋದಿಲ್ಲ. ಹಾಗೆ ಗಿಡಗಳಿಗೆ ಕಟ್ಟೆ ಕಟ್ಟೋದಕ್ಕೂ ಕೂಡ ಇದೇ ರೀತಿಯಾಗಿ ನಾವು ಕಟ್ಟೆಗಳನ್ನು ಕಟ್ತೀವಿ. ಇದರಿಂದ ಗಿಡಗಳಿಗೆ ಬೇಕಾದ ತೇವಾಂಶವು ಚೆನ್ನಾಗಿ ಉಳಿಯುತ್ತೆ. ಸಗಣಿ ಅಂದರೆ ಹಸು ಗೋಮಯ. ಇದು ನೈಸರ್ಗಿಕ ರಸಗೊಬ್ಬರ. ಇದರಿಂದ ಮಣ್ಣಿಗೆ ಪೋಷಕಾಂಶ ಸಿಗುತ್ತೆ, ಮಣ್ಣು ಮೃದುವಾಗಿರುತ್ತೆ, ತೇವಾಂಶ ಹಿಡಿದುಕೊಳ್ಳುತ್ತೆ, ಗಿಡಗಳು ಆರೋಗ್ಯವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಹಳ್ಳಿ ಕಡೆ ಇಂಥ ಮಣ್ಣು ಸಗಣಿ ಮಿಶ್ರಣ ಬಳಸೋದು ತುಂಬ ಸಾಮಾನ್ಯ. ಈ ಕೆಲಸ ಎಲ್ಲ ಮುಗಿಸಿ ನಂತರ ಗಿಡದ ಕೊಟ್ಟೆಗಳನ್ನು ಸಾಲಾಗಿ ಇಟ್ವಿ. ಕೆಲಸ ಮುಗಿದ ಮೇಲೆ ಸ್ವಲ್ಪ ಕುಳಿತು ನೀರು ಕುಡಿಯೋಕೆ ತಯಾರಾದ್ವಿ. ನಾವು ನೀರಿನ ಜೊತೆ ಸ್ವಲ್ಪ ಬೆಲ್ಲ ಕೂಡ ಸೇವಿಸ್ತೀವಿ. ಯಾಕೆಂದರೆ ಬೆಲ್ಲ ಮತ್ತು ನೀರು ಸೇರಿ ಕುಡಿಯೋದ್ರಿಂದ ದೇಹಕ್ಕೆ ಒಳ್ಳೆಯ ತಾಜಾತನ ಸಿಗುತ್ತೆ. ಕೆಲಸ ಮಾಡಿ ಬೆವರಿನಿಂದ ದೇಹ ದಣಿದಾಗ ಬೆಲ್ಲ ತಿಂದರೆ ತಕ್ಷಣ ಸ್ವಲ್ಪ ಶಕ್ತಿ ಬಂದ ಹಾಗೆ ಅನಿಸುತ್ತೆ. ಇದರಿಂದ ದೇಹಕ್ಕೆ ಒಳ್ಳೆಯದು ಅನ್ನೋ ನಂಬಿಕೆ ನಮ್ಮ ಹಳ್ಳಿ ಜನರಲ್ಲಿ ಇದೆ. ಮಲೆನಾಡಿನ ತೋಟಗದ್ದೆಗಳಲ್ಲಿ ಕೆಲಸಗಾರರು ಬೆಲ್ಲ ಮತ್ತು ನೀರು ಕುಡಿಯೋದು ತುಂಬ ಸಾಮಾನ್ಯ. ಇದರಿಂದ ಸುಸ್ತುಗಟ್ಟಿದ ದೇಹಕ್ಕೆ ಚೈತನ್ಯ ಬರುತ್ತದೆ, ಹಾಗೆ ದೇಹದ ರಕ್ತ ಚಲನೆ ಚೆನ್ನಾಗಿರುತ್ತೆ ಅನ್ನೋದು ಅವರ ಅನುಭವ. ಇದು ಎಲ್ಲ ಮುಗಿಯುವಷ್ಟರಲ್ಲಿ ಸೂರ್ಯನ ಬಿಸಿಲು ಜಾಸ್ತಿ ಆಗ್ತಾ ಇತ್ತು. ಅದಕ್ಕೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಇನ್ನು ಇಂಥ ಸಣ್ಣ ಸಣ್ಣ ಕೆಲಸಗಳು, ಹಳ್ಳಿ ಜೀವನದ ಮಾಹಿತಿ ಮತ್ತು ದಿನನಿತ್ಯದ ವಿಡಿಯೋಗಳು ಬರುತ್ತಾ ಇರುತ್ತವೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮುಂದಿನ ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.